ಹಾಯ್, ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮ್ಮ ಅಪ್ಪಿಸ್ ಕುಕ್ಕರಿಯಲ್ಲಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಅದು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ಹಾಕುವಂತಹ ವಿಡಿಯೋಸ್ ನಿಮ್ಮನ್ನು ಬೇಗ ರೀಚ್ ಆಗಬೇಕು ಅಂತ ಅಂದರೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರೋದು, ಮೊದಲಿಗೆ ಬಿಸಿಬೇಳೆ ಬಾತ್ ಮಸಾಲ ರೆಡಿ ಮಾಡ್ಕೋಬೇಕು. ಅದು ಎಷ್ಟು ಹಾಕಬೇಕು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟು ಅಕ್ಕಿ ಮತ್ತು ಬೇಳೆ. ನಾನು ಒಂದು ಚಿಕ್ಕ ಗ್ಲಾಸ್ನಲ್ಲಿ 1 ಲೋಟ ಅಕ್ಕಿ ಮತ್ತು ಅದೇ ಸೇಮ್ ಗ್ಲಾಸ್ನಲ್ಲಿ 1 ಗ್ಲಾಸ್ ಬೇಳೆ ತಗೊಂಡಿದ್ದೀನಿ. ಯಾವುದೇ ಗ್ಲಾಸಲ್ಲಿ ತಗೊಳ್ಳಿ ನೀವು. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಸೇಮ್ ಟು ಸೇಮ್ 1 ಗ್ಲಾಸ್ ಬೇಳೆ ತಗೋಬೇಕು. ನಂತರ ಒಂದು ಕುಕ್ಕರಿಗೆ 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ತುಪ್ಪ, ಟೇಸ್ಟ್ಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಸಾಸಿವೆ ಸ್ವಲ್ಪ, ಜೀರಿಗೆ 1/4 ಚಮಚದಷ್ಟು ಜೀರಿಗೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಜೀರಿಗೆ ಹಾಕೊಂಡ್ರೆ. ನೆಕ್ಸ್ಟು ಈರುಳ್ಳಿ, 1 ಈರುಳ್ಳಿ ಹೆಚ್ಕೊಂಡಿದ್ದೆ, 1 ಈರುಳ್ಳಿ, 6 ಹಸಿಮೆಣಸು, ಕರಿಬೇವು 10 ಎಲೆ, ಚೆನ್ನಾಗಿರುತ್ತೆ ಕರಿಬೇವು, ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನಿಮ್ಮ ತಲೆ ಕೂದಲು ಉದುರುತ್ತಾ ಇದೆ ಅಂತ ಅಂದರೆ, ನಾವು ಸಾಂಬಾರಿಗೆಲ್ಲ ಹಾಕಿದ್ದು ಕರಿಬೇವನ್ನು ಎತ್ತಿರ್ತೀವಲ್ಲ, ಬೇಡ ಅಂಥೇಳಿ, ಅದನ್ನು ತಿನ್ನಬೇಕು, ತುಂಬಾ ಒಳ್ಳೆಯದು. 1 ಟೊಮೆಟೊ, ಹಾಕಿ ಫ್ರೈ ಮಾಡ್ಕೋಬೇಕು. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು. ಕ್ಯಾರೆಟು, 1 ದೊಡ್ಡ ಕ್ಯಾರೆಟ್ ತಗೊಂಡಿದ್ದೀನಿ. ನವಿಲುಕೋಸು ಚಿಕ್ಕದೊಂದು, ಬೀನ್ಸು. ತರಕಾರಿ ಜಾಸ್ತಿ ಬೇಕನ್ನೋರು ಹಾಕೋತಾರೆ, ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋತಾರೆ. ಹಸಿ ಬಟಾಣಿ 1 ಅರ್ಧ ಬೌಲಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕೋಬೇಕು, 1 ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೊಳ್ಳಿ, 2 ರಿಂದ 3 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕೋಬೇಕು. ನೀರು ಎಷ್ಟು ಹಾಕೋಬೇಕಂದ್ರೆ, ನಾನಿವಾಗ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಲ್ಲ, ಅದೇ ಗ್ಲಾಸ್ನಲ್ಲಿ 5 ಗ್ಲಾಸು ನೀರು ಹಾಕೋಬೇಕು. ಕಡಿಮೆ ಮಾಡ್ಕೋಬೇಡಿ ನೀವು ನೀರನ್ನು. ಬಿಸಿಬೇಳೆ ಬಾತ್ ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಟೇಸ್ಟ್ ನೋಡಿ, ಉಪ್ಪೇನಾದರೂ ಮತ್ತೆ ಕಡಿಮೆ ಆಯಿತು ಅಂದರೆ ಮತ್ತೆ ಬೇಕಾದ್ರೆ ಹಾಕೋಬೋದು ನೀವು. ಈ ಥರ ಕುದಿಯುತ್ತೆ. ಆಮೇಲೆ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದ್ರ ನೀರು ಹಾಕೋಬೇಕು. ಅದು ಎಕ್ಸ್ಟ್ರಾ ನೀರು, ಅದು 1 ಗ್ಲಾಸ್ ಅಷ್ಟಿರುತ್ತೆ. ಟೋಟಲಿ 6 ಗ್ಲಾಸ್ ಅಷ್ಟು. ಫಸ್ಟಿಗೆ 5 ಗ್ಲಾಸ್ ಹಾಕೊಂಡಿದ್ದೆ ನಾನು. ಆಮೇಲೆ ಹುಣಸೆ ಹುಳಿಗೆ ಸ್ವಲ್ಪ ನೀರನ್ನು ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಸ್ವೀಟ್ ಇಷ್ಟಪಡ್ತಾರೆ, ಹಾಕೊಳ್ಳೋರು ಹಾಕೋಬೋದು ಸ್ವೀಟ್ನ. ನೆಕ್ಸ್ಟ್ ಇದು ಕುದಿ ಬಂದಾದಮೇಲೆ ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಟಿತ್ತಲ್ಲ, ಅದನ್ನು ಹಾಕ್ಕೋಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ನೀಟಾಗಿ ಮುಚ್ಚಿಟ್ಟು ವಿಷಲ್ ಬರೋ ತನಕ ಕಾಯಬೇಕು. 2 ವಿಷಲ್ ಬಂದರೆ ಸಾಕು. ವಿಷಲ್ ಎಲ್ಲ ಬಂತು. ಸಖತ್ತಾಗಿರುವಂತಹ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಮೇಲೆ ಸ್ವಲ್ಪ ತುಪ್ಪ ಹಾಕೋಬೋದು, ಇಷ್ಟ ಇರೋರು ಹಾಕೋಬೋದು, ಇಲ್ಲದೆ ಇರೋರು ಇಲ್ಲ. ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡ್ರೆ. ತುಪ್ಪನ ಅವಾಯ್ಡ್ ಮಾಡೋರು ಬೇಡ. ಎಣ್ಣೆನೂ ಅಷ್ಟೇ, ನಾವು ತುಂಬ ಕಡಿಮೆ ಹಾಕೋತೀವಿ ಅನ್ನೋರು ಹಾಕೋಬೋದು.
ರೆಡಿ ಆಗಿದೆ ಬಿಸಿಬೇಳೆ ಬಾತ್ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.